ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದು ನಿಮಗೆ ವಿಡಿಯೋ ಮಾಡ್ತಾ ಇಲ್ಲ, ಲೈಕ್ ಏನಾದರೂ ಒಂದು ಕಲಿಸೋದಾಗಲಿ, ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡೋದಾಗಲಿ. ಸೊ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅರ್ನಿಂಗ್ ಆಗುತ್ತಾ, ಯೂಟ್ಯೂಬಲ್ಲಿ ಒಂದು ವೀಡಿಯೋಯಿಂದನೂ ಇಷ್ಟು ದುಡ್ಡು ಸಿಗುತ್ತಾ ಅಂತ ನಿಮಗೆ ಶಾಕ್ ಆಗುತ್ತೆ. ಸೊ ನೀವು ನೋಡಿ, ತುಂಬ ಜನ ಬಂದುಬಿಟ್ಟು ಒಂದು ಮಿತ್ ಇರುತ್ತೆ, ಲೈಕ್ ಅವ್ರಿಗೆ ಅರ್ನಿಂಗ್ ಆಗೋಲ್ಲ, ಯೂಟ್ಯೂಬಿಂದ ದುಡ್ಡು ಸಿಗೋಲ್ಲ ಅಂತ ತುಂಬ ಜನ ಬಂದುಬಿಟ್ಟು ಅಂದ್ಕೊಂಡಿರ್ತೀರ. ಆ್ಯಂಡ್ ತುಂಬ ಜನಕ್ಕೂ ಗೊತ್ತಿಲ್ಲ ಇಷ್ಟು ದುಡ್ಡು ಸಿಗುತ್ತಾ, ಒಂದು ವೀಡಿಯೋದಲ್ಲೂ ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೋದಾ ನಾವು ಅಂತಲೂ ಅಂದ್ಕೊಂಡಿರಲ್ಲ. ಓಕೆನಾ? ಸೊ ಡೀಟೇಲ್ಸಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೂಫ್ ಸಮೇತ ತೋರಿಸ್ತೇನೆ ನಿಮಗೆ, ಎಷ್ಟು ವ್ಯೂಸ್ಗೆ ನಮಗೆ ಎಷ್ಟು ದುಡ್ಡು ಸಿಕ್ಕಿದೆ ಅಂತ. ನಾನು ನಿಮಗೆ ನಂದು ಸ್ಕ್ರೀನ್ ರೆಕಾರ್ಡಲ್ಲಿ ಏನಿದೆ ನಾನು ಎಲ್ಲ ಡೀಟೇಲ್ಸಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನನಗೆ ಎಷ್ಟು ಸಿಕ್ಕಿದೆ, ಒಂದು ವೀಡಿಯೋದಲ್ಲಿ ಎಷ್ಟು ದುಡ್ಡು ನನಗೆ ಸಿಕ್ಕಿದೆ ಅಂತ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಕೆಲವೊಬ್ರದ್ದು ಡೌಟ್ಸ್ ಎಲ್ಲ ಇರುತ್ತಲ್ಲ, ಅದು ಒಂದು ಸ್ವಲ್ಪ ಕ್ಲಿಯರ್ ಆಗಿಬಿಡ್ಲಿ. ಆ್ಯಂಡ್ ಅದನ್ನು ತೆಗ್ದು ಹಾಕಿ ಮೈಂಡಿಂದ, ದುಡ್ಡು ಸಿಗಲ್ಲ ಅನ್ನೋ ಮಾತನ್ನ ತೆಗ್ದು ಹಾಕಿ. ಸೊ ದುಡ್ಡು ಸಿಗುತ್ತೆ, ನಾವು ಕೆಲಸ ಮಾಡೋಣ, ನಾವು ವರ್ಕ್ ಮಾಡೋಣ ಅನ್ನೋ ಒಂದು ಮೋಟಿವೇಶನ್ ನಿಮ್ಮಲ್ಲೂ ಬರಲಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ನಂದು ಏನಿದೆ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ವೀಡಿಯೋ ಸಮೇತ ಅನಾಲಿಟಿಕ್ಸ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಸಿಂಪಲಿ ನಾವು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಸೊ ಗೈಸ್, ನಾನಿಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಅದಾದಮೇಲೆ ನಾನಿಲ್ಲಿ ಟೈಪಲ್ಲಿ ಕ್ಲಿಕ್ ಮಾಡಿಬಿಟ್ಟು, ಇಲ್ಲಿ ಬೇಡ, ಟೈಪಲ್ಲಿ ಬೇಡ, ವ್ಯೂಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಷ್ಟು ವ್ಯೂಸ್ ಬಂದಿದೆ ಅದರ ಅಕಾರ್ಡಿಂಗ್ ನಾನಿಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಯಾವ ವಿಡಿಯೋ? ಸೊ ನೋಡಿ, ಇದೇ ವಿಡಿಯೋ ಬಂದುಬಿಟ್ಟು ಓಪನ್ ಆಗಿದೆ. ಓಕೆನಾ? ಸೊ ಈ ವಿಡಿಯೋ ಬಂದುಬಿಟ್ಟು ಎಷ್ಟು ಲಕ್ಷ ವ್ಯೂಸ್ ಬಂದಿದೆ ಇದಕ್ಕೆ ನೀವು ನೋಡ್ಬೋದು. 2,50,000 ವ್ಯೂಸ್ ಏನಿದೆ ಬಂದಿದೆ. 2 ಲ್ಯಾಕ್ ಅಂದರೆ ಲೈಕ್ 2,50,000 ವ್ಯೂಸ್ ಬಂದಿದೆ. ಆ್ಯಂಡ್ ಇದು ಬಂದುಬಿಟ್ಟು ನಾನು 7 ಮಂತ್ ಏನಿದೆ 7 ಮಂತ್ ಮುಂಚೆ ವೀಡಿಯೋನ ಹಾಕಿರೋದು. ಸೊ ಇದು ವಿಡಿಯೋ ಏನಿದೆ ನಾನು ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ನೋಡಿ, ನೀವು ನೋಡ್ಬೋದು ಇದ್ರದ್ದು ಪರ್ಫಾರ್ಮೆನ್ಸ್ ಕೂಡ ಇನ್ನೂ ಬೆಟರಾಗಿ ಪರ್ಫಾರ್ಮ್ ಆಗ್ತಾ ಇದೆ. ಸೊ ಇದು ಎಲ್ಲ ವೀಡಿಯೋಗಿಂತ ಫಸ್ಟ್ ನಂಬರ್ 1ಅಲ್ಲಿದೆ. ಆ್ಯಂಡ್ ವ್ಯೂಸ್ ನೋಡ್ಬೋದು, ಆ್ಯಂಡ್ ಇಂಪ್ರೆಷನ್ ಕ್ಲಿಕ್ ಟು ರೇಟ್ ನೋಡ್ಬೋದು. ಓಕೆನಾ? 4.6% ಇಲ್ಲಿ ಬಂದುಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ಇನ್ನೂ ಬಂದುಬಿಟ್ಟು ಇದು ಪರ್ಸೆಂಟೇಜ್ ಬಂದುಬಿಟ್ಟು 12 ಅಬೌವ್ ಸಮಥಿಂಗ್ ಏನಾದರೂ ಇರ್ತಾ ಇದ್ದರೆ ಇದ್ರದ್ದು ಪರ್ಫಾರ್ಮೆನ್ಸ್ ಇನ್ನೂ ಜಾಸ್ತಿ ಬರ್ತಾಯಿತ್ತು, ಇದು ಇನ್ನೂ ತುಂಬ ಜಾಸ್ತಿ ವ್ಯೂಸು ಹೋಗ್ತಾಯಿತ್ತು. ಓಕೆನಾ? ಸೊ ಸಿಂಪಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ಬೋದು ಇದ್ರದ್ದು ವ್ಯೂಸ್ ಇಲ್ಲಿ 2,50,000 ಬಂದಿದೆ. ಅದಾದಮೇಲೆ ನೀವು ಇಲ್ಲಿ ವಾಚ್ ಟೈಮ್ ನೀವು ನೋಡ್ಬೋದು. ಓಕೆನಾ? ವಾಚ್ ಟೈಮ್ ಇಲ್ಲಿ ಎಷ್ಟು ಸಿಕ್ಕಿದೆ ನಮಗೆ? 13,700 ವಾಚ್ ಟೈಮ್ ಸಿಕ್ಕಿದೆ. ಓಕೆನಾ? ಸೊ 2 ಲ್ಯಾಕಲ್ಲಿ ಇಷ್ಟು ನಮಗೆ ವಾಚ್ ಟೈಮ್ ಬಂದುಬಿಟ್ಟು ಸಿಕ್ಕಿದೆ. ನೀವು ಇನ್ನು ಮುಂದಕ್ಕೆ ಹೋಗ್ತಾ 14,000 15,000 ವಾಚ್ ಟೈಮು ನಮಗಿಲ್ಲಿ ಸಿಗ್ಬಿಡುತ್ತೆ. ಓಕೆನಾ? ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಬರೀ 4,000 ವಾಚ್ ಟೈಮ್ ಅವರ್ ಹಿಂದೆ ಬಿದ್ದಿರ್ತೀರ. ಬಟ್ ಇಲ್ಲಿ ನೀವು ನೋಡ್ಬೋದು ವಾಚ್ ಟೈಮ್ ಎಷ್ಟಿದೆ? 13,000 ಇದೆ. ಆ್ಯಂಡ್ ನಿಮಗೆ ಒಂದು ಮೋಟಿವೇಶ್ನಲ್ ಸಿಕ್ಬಿಡಲಿ, ನೀವು ಒಂದು ವೀಡಿಯೋದಲ್ಲೂ ಕೂಡ ಏನು ಮಾಡ್ಬೋದು, ನಿಮ್ಮ ಚಾನಲ್ ಈಸಿಲಿ ಮಾನಿಟೈಸೇಷನ್ ಮಾಡ್ಕೋಬೋದು. ನಿಮ್ಮದು ಒಂದು ವೀಡಿಯೋದಲ್ಲಿ ಏನಿದೆ ಈ ವ್ಯೂಸದ್ದು ಬಿಡಿ, ನಿಮ್ಮದು ಸಬ್ಸ್ಕ್ರೈಬರ್ಸು ಸಿಕ್ಬಿಡ್ತಾರೆ. ನೋಡಿ ಇಲ್ಲಿ ನಮಗೆ ಈ ವಾಚ್ ಟೈಮ್ ಎಷ್ಟು ಬೇಕು? 4,000 ಬೇಕು. ನಮ್ಗೆ ಇಲ್ಲಿ ಎಷ್ಟು ಸಿಕ್ಕಿದೆ? 13,000 ಸಿಕ್ಕಿದೆ. ಓಕೆನಾ? ಸೊ ಆ್ಯಂಡ್ ನಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕು? 1,000 ಸಬ್ಸ್ಕ್ರೈಬರ್ಸ್ ಬೇಕು. ನಿಮಗೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟು ಸಿಕ್ಕಿದೆ? ಇದೊಂದು ವೀಡಿಯೋದಿಂದ 5,800 ಸಬ್ಸ್ಕ್ರೈಬರ್ಸ್ ಸಿಕ್ಕಿದೆ. ಓಕೆನಾ? ಸೊ ನೀವು ಒಂದು ವೀಡಿಯೋದಲ್ಲಿ ಈಸಿಲಿ, ಓಕೆನಾ, ನೀವು ಈಸಿಲಿ ಒಂದೇ ಒಂದು ವೀಡಿಯೋದಲ್ಲಿ ನಿಮ್ಮದು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡ್ಕೋಬೋದು, ಪ್ಲಸ್ ನಿಮ್ಮದು ವಾಚ್ ಟೈಮ್ ಅವರ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಇದಕ್ಕೆ ನಾವು ಏನು ಮಾಡಬೇಕು? ರೆಗ್ಯುಲರಾಗಿ ಕೆಲಸ ಮಾಡಬೇಕು. ರೆಗ್ಯುಲರಾಗಿ ಕೆಲಸ ಮಾಡಿದ್ರೇ ಅಲ್ವಾ ನಮ್ಮದು ಈ ಥರ ಬಂದುಬಿಟ್ಟು ವ್ಯೂಸು ಸಿಗೋದು, ಆ್ಯಂಡ್ ವಾಚ್ ಟೈಮ್ ಸಿಗೋದು, ಆ್ಯಂಡ್ ಸಬ್ಸ್ಕ್ರೈಬರ್ಸ್ನೂ ಆಗೋದು. ಓಕೆನಾ? ಅಷ್ಟೇ ಎಫೆಕ್ಟ್ ಹಾಕ್ಬಿಟ್ಟು ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಇರಬೇಕು ಡೈಲಿ. ಆಗ ಹೋಗ್ಬಿಟ್ಟು ನಿಮ್ಮದು ಅಟ್ಲೀಸ್ಟ್ ಒಂದು 6 ಮಂತಲ್ಲಾದರೂ, ಇಲ್ಲ ಅಟ್ಲೀಸ್ಟ್ ಒಂದು 5 ಮಂತಲ್ಲಾದರೂ ನಿಮ್ದು ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ವೀಡಿಯೋ ವೈರಲ್ ಆಗೇ ಆಗುತ್ತೆ. ಆ್ಯಂಡ್ ನೀವೇನಾದರೂ ರೆಗ್ಯುಲರ್ ಆಗಿ ಏನಾದರೂ ಇದ್ದರೆ ಒಂದು ವೀಕಲ್ಲಿ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ. ಓಕೆನಾ? ಸೊ ಇದು ಬಂದುಬಿಟ್ಟು ರಿಯಾಲಿಟಿ ಯೂಟ್ಯೂಬ್ದು. ಸೊ ಒಂದು ವೀಕಲ್ಲಿ 2-3 ವೀಡಿಯೋ ಆದರೂ ಯೂಟ್ಯೂಬ್ ವೈರಲ್ ಮಾಡುತ್ತೆ. ವೈರಲ್ ಮಾಡುತ್ತಂದರೆ ಜಾಸ್ತಿ ಇಂಪ್ರೆಷನ್ಸ್ ಕಳಿಸುತ್ತೆ
ಆಗುತ್ತೆ, ಜಾಸ್ತಿ ಆಡಿಯನ್ಸ್ ಹತ್ರ ರೀಚ್ ಮಾಡುತ್ತೆ. ಓಕೆನಾ, ಇದು ರಿಯಾಲಿಟಿ ಎಲ್ಲರದು ಅಷ್ಟೇ. ಬಂದುಬಿಟ್ಟು ನೀವು ದೊಡ್ಡ ಕ್ರಿಯೇಟರ್ದು ಹೋಗ್ಬಿಟ್ಟು ನೋಡ್ಬೋದು, ಅವ್ರದ್ದು ನಾರ್ಮಲ್ ವ್ಯೂಸ್ ಒಂದು ವೀಕಲ್ಲಿ ನಾರ್ಮಲ್ ಯಾವ ಥರ ವ್ಯೂಸ್ ಬರ್ತಾ ಇತ್ತು ಅದೇ ಥರ ವ್ಯೂಸ್ ಬರುತ್ತೆ. ಆ್ಯಂಡ್ ಆ ವೀಕಲ್ಲಿ ಯಾವುದಾದ್ರೂ 2 ವೀಡಿಯೋ ಅವ್ರದ್ದು ವೈರಲ್ ಆಗಿರುತ್ತೆ, ಜಾಸ್ತಿ ವ್ಯೂಸ್ ಹೋಗಿರುತ್ತೆ. ಸೊ ಅದು ಬಂದುಬಿಟ್ಟು ಹಾಗೆ ಆಗುತ್ತೆ. ಬೈ ಚಾನ್ಸ್ ನಿಮ್ಮದು ಆ ವೀಕಲ್ಲಿ ವೈರಲ್ ಮಾಡೋ ವಿಡಿಯೋದಲ್ಲಿ ಏನಾದರೂ ಚೆನ್ನಾಗಿದ್ದರೆ ಅದು ವಿಡಿಯೋ ಏನಿದೆ ನಿಮ್ಮದು ಆಟೋಮೆಟಿಕ್ಲಿ ವೈರಲ್ ಆಗಿಬಿಡುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ವಾಚ್ ಟೈಮ್ನೂ ಸಿಕ್ಬಿಡುತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ ಏನಿದೆ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಬಿಡ್ತಾರೆ. ಆ್ಯಂಡ್ ನಾವು ಇದ್ರದ್ದು ರೆವೆನ್ಯೂ ನೋಡಿದ್ರೆ ನೋಡಿ ಗಾಯ್ಸ್, ಎಷ್ಟು ರೆವೆನ್ಯೂ ಸಿಕ್ಕಿದೆ ನನಗೆ 243.55 ಪೈಸೆ ಏನಿದೆ ಸಿಕ್ಕಿದೆ. ಡಾಲರ್, ಪೈಸೆ ಅಲ್ಲ ಸಾರಿ, ಡಾಲರ್ ನಮಗೆ ಇಲ್ಲಿ ಸಿಕ್ಕಿದೆ. $243 ಅಂದರೆ ಎಷ್ಟು ನಮ್ಮ ಇಂಡಿಯನ್ ರುಪೀಸಲ್ಲಿ. ಓಕೆನಾ, ಸೊ ನಾನು ನಿಮಗೆ ಇಲ್ಲಿ ಪ್ರೂಫ್ಸ್ ತೋರಿಸ್ತೀನಿ. ಇಲ್ಲೆಷ್ಟಿದೆ, $243 ತಗೊಳ್ಳಿ. $243 ನಾವಿಲ್ಲಿ ಹಾಕೋಣ. ಸಿಂಪಲಿ ನಾವಿಲ್ಲಿ ಏನು ಮಾಡೋಣ, ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ $1 ಇನ್ ರುಪೀಸ್ ಅಂತ ಟೈಪ್ ಮಾಡಿ. ಓಕೆನಾ, $1 ಇನ್ ರುಪೀಸ್ ಅಂತ ಟೈಪ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್, ಇಲ್ಲಿ 1 ಅಂತ ಇದೆ. ಸೊ 1 ಅಂತ ಯುನೈಟೆಡ್ ಸ್ಟೇಟಲ್ಲಿ ಈಗ ಎಷ್ಟು ರೂಪಾಯಿ ನಮ್ಮದು ನಡೀತಾ ಇದೆ, $87 $1 ಇಲ್ಲಿ ತೋರಿಸ್ತಾ ಇದೆ. ಓಕೆನಾ, ಸೊ ನಾವಿಲ್ಲಿ $1 ಇದನ್ನು ರಿಮೂವ್ ಮಾಡಿಬಿಟ್ಟು $243 ಹಾಕೋಣ. $243 ಹಾಕಿದರೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ದುಡ್ಡು ಸಿಕ್ಕಿದೆ ನಮಗೆ, $21,336 ಒಂದು ವಿಡಿಯೋದಿಂದ ಸಿಕ್ಕಿದೆ. ಸೊ ನೋಡಿದ್ರಲ್ಲ, ಸೊ ಇಷ್ಟು ಬಂದುಬಿಟ್ಟು ಸಿಗುತ್ತೆ ನಿಮಗೆ ಒಂದು ವಿಡಿಯೋದಲ್ಲಿ, ಇಷ್ಟು ಸಿಗುತ್ತೆ. ಆ್ಯಂಡ್ ನೀವು 2 ಲಕ್ಷದ್ದು, ನಾನಿಲ್ಲಿ 2 ಲಕ್ಷದ್ದು ಮಾತಾಡ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಏನಾದರೂ ಗೇನ್ ಮಾಡಿದರೆ, ಓಕೆನಾ, ಈ ನಂಬರ್ ಏನಿದೆ, ಈ ನಂಬರ್ ಏನಿದೆ 2 ಲ್ಯಾಕ್ ನಂಬರ್ ಏನಿದೆ, ಇದಕ್ಕಿಂತ ಜಾಸ್ತಿ ನೀವು ಯೂಸ್ ಏನಾದರೂ ಮಾಡಿದರೆ ಆಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಡಾಲರ್ ಸಿಗ್ಬೋದು ಅಂತ. ಓಕೆನಾ, ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಡಾಲರ್ ನಮಗೆ ಸಿಗ್ಬೋದು ಅಂತ. ಸೊ ಅದಕ್ಕೆ ಹೇಳ್ತಾ ಇರೋದು, ಸೊ ನೀವು ಇವತ್ತು ನಾಳೆ ಅನ್ನೋದನ್ನ ಬಿಟ್ಟು ಸೊ ಇವತ್ತೇ ಬಂದುಬಿಟ್ಟು ವೀಡಿಯೋ ಮಾಡೋದು ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ. ಏನೇ ಆಗಲಿ ಅದು, ಓಕೆನಾ, ನೀವು ವ್ಲಾಗಿಂಗ್ ಮಾಡಲಿ, ಇಲ್ಲ ಕುಕ್ಕಿಂಗ್ ವೀಡಿಯೋ ಮಾಡೋದಾಗಲಿ, ಇಲ್ಲ ರಂಗೋಲಿ ವೀಡಿಯೋ ಮಾಡೋದಾಗಲಿ. ಸೊ ಯಾರೆಲ್ಲ ಹೌಸ್ ವೈಫ್ ಇದ್ದೀರಾ ಮೇಯ್ನಾಗಿ, ಸೊ ಯಾರು ಕೆಲಸ ಮಾಡ್ತಾಯಿಲ್ಲ, ಯಾರು ಸ್ಟೂಡೆಂಟ್ಸ್ ಇದ್ದೀರಾ, ಯಾರಿಗೆ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಮಾಡೋದ್ರಲ್ಲಿ, ಸೊ ಬೈ ಚಾನ್ಸ್ ನೀವು ಕೆಲಸ ಮಾಡಿದ್ರೂ, ನೀವು ಕೆಲಸ ಮಾಡ್ತಿದ್ದೀರಾ, ಆಲ್ರೆಡಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಇನ್ನೂ ನನಗೆ ಆ ಕೆಲಸದಿಂದ ನನಗೆ ಏನೂ ಅರ್ನಿಂಗ್ ಆಗ್ತಾಯಿಲ್ಲ ಅಷ್ಟು ಜಾಸ್ತಿ, ನನಗೆ ಇನ್ನೂ ಒಂದು ಸ್ವಲ್ಪ ಲೈಕ್ ನಂಗೆ ಪಾಕೆಟ್ ಮನಿ ಥರ ಬೇಕು ದುಡ್ಡು ಅನ್ನೋರು. ಸೊ ನೀವು ಏನಾದರೂ ಒಂದು ಮಾಡ್ಬೋದು, ಲೈಕ್ ಸ್ಟೋರಿ ವೀಡಿಯೋ ಮಾಡ್ಬೋದು. ಇನ್ನೂ ತುಂಬ ಥರದ್ದು ವೀಡಿಯೋಸ್ ಇದೆ, ಲೈಕ್ ಮೂವಿ ರಿವ್ಯೂ ಚಾನೆಲ್ ಮಾಡ್ಬೋದು. ಇನ್ನೂ ತುಂಬ ಥರದ್ದಿದೆ. ನೀವು ಸರ್ಚ್ ಮಾಡಿದರೆ ನಿಮಗೆ ನಿಮ್ಮಲ್ಲಿ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಆ ಥರ ಚಾನಲ್ನ ಹುಡುಕ್ಬಿಟ್ಟು ನೀವೇನು ಮಾಡ್ಬೋದು, ಈಸಿಲಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರದೇ ಇರ್ಬೋದು. ಓಕೆನಾ, ಸ್ಟಾರ್ಟಿಂಗಲ್ಲಿ ಯಾರಿಗೂ ವ್ಯೂಸ್ ಅಷ್ಟು ಈಸಿಲಿ ಸಿಕ್ಬಿಡಲ್ಲ, ಸ್ಟ್ರಗಲ್ ಮಾಡಬೇಕು. ಓಕೆನಾ, ಸೊ ನೀವೇನು ಮಾಡಬೇಕು, ವೀಡಿಯೋಸ್ ಹಾಕ್ತಾಯಿರಿ, ರೆಗ್ಯುಲರ್ ಆಗಿರಿ. ಆಗ ಬಂದುಬಿಟ್ಟು ನಿಮ್ಮದು ಏನು, ಈಗ ನೀವು ಮನ್ಸು ಮಾಡಿದರೆ ನಿಮ್ಮ ವೀಡಿಯೋ ಏನಾದರೂ ಚೆನ್ನಾಗಿದ್ರೆ ನಿಮ್ಮದು 2 ದಿನದಲ್ಲೂ ಕೂಡ ನಿಮ್ಮದು ಈಸಿಲಿ ಚಾನಲ್ ಮಾನಿಟೈಸೇಷನ್ ಆಗಿಬಿಡ್ಬೋದು. 2 ದಿನದಲ್ಲೂ ಕಂಪ್ಲೀಟ್ ಆಗಿಬಿಡ್ಬೋದು. ನಿಮ್ಮದು ಏನಿದೆ 4,000 ಗಂಟೆ ಆ್ಯಂಡ್ 1,000 ಸಬ್ಸ್ಕ್ರೈಬರ್ಸು. ಏನು ನಿಮ್ಮ ಕಂಟೆಂಟಲ್ಲಿ ಏನು ಹೇಳ್ತಾರಲ್ಲ, ನಿಮ್ಮ ಕಂಟೆಂಟಲ್ಲಿ ಜೀವ ಇರಬೇಕು. ಓಕೆನಾ, ಸೊ ಆ ಥರ ವೀಡಿಯೋಸ್ಗಳನ್ನ ಮಾಡಿ. ಆಗ ಬಂದುಬಿಟ್ಟು ನೀವು ಈಸಿಲಿ ಅರ್ನಿಂಗ್ ಮಾಡೋಕ್ಕೂ ಸಮೇತ ಆಗುತ್ತೆ. ಆ್ಯಂಡ್ ನಿಮಗೂ ಕೂಡ ಲೈಕ್ ನಿಮ್ಮ ಮನೆಯವ್ರಿಗೂ ಕೂಡ ನೀವು ಹೇಳ್ಬೋದು, ನಾನು ಅರ್ನಿಂಗ್ನ ಮಾಡ್ತಾಯಿದ್ದೀನಿ ಅಂತ. ನಿಮ್ಮ ಮನೆಯವರು ಕೂಡ ಖುಷಿ ಆಗ್ತಾರೆ. ಓಕೆನಾ ಗೈಸ್. ಆ್ಯಂಡ್ ಹೌಸ್ ವೈಫ್ಸ್ ಅವರು ಕೆಲಸಕ್ಕೆಲ್ಲೂ ಹೋಗ್ತಾ ಇರಲ್ಲ, ಸೊ ಅವ್ರು ಮನೆಯಲ್ಲೇ ಇರ್ತಾರೆ. ಸೊ ನಿಮಗಂತ ನೀವು ನಿಮ್ಮ ಖರ್ಚಿಗೆ ಕೂಡ ಇಟ್ಕೋಬೋದು. ಓಕೆನಾ, ಸೊ ಆದಷ್ಟು ಬಂದುಬಿಟ್ಟು ಏನಿದೆ ಯೂಟ್ಯೂಬ್ ಕಲೀರಿ, ಮಾಡಿ. ಏನು ವಿಷಯಗಳಿದೆ ಅದನ್ನೆಲ್ಲ ನಾಲೆಜ್ ಏನಿದೆ ಯೂಟ್ಯೂಬ್ ಬಗ್ಗೆ ಎಲ್ಲ ನಾಲೆಜ್ ತಗೊಳ್ಳಿ, ಕಲೀರಿ, ವೀಡಿಯೋಸ್ಗಳನ್ನ ಹಾಕಿ. ಗೊತ್ತಾಯಿದೆ ಅಲ್ಲ ಗೈಸ್, ಇದರಿಂದ ಈ ವಿಡಿಯೋದಿಂದ ನಿಮಗೆ ಒಂದು ಮೋಟಿವೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಸೊ ಸಿಕ್ಕಿದ್ರೆ ಹೋಪ್ ನೀವು ಇವತ್ತೇ ವಿಡಿಯೋನ ಸ್ಟಾರ್ಟ್ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಏನಾದರೂ ಡೌಟು, ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.